ನಮ್ಮ ಜೈನ ಧರ್ಮ ಏನು ಹೇಳ್ತಾ ಇದ್ದಾರೆ, ಅಹಿಂಸಾ ಪರಮೋ ಧರ್ಮ. ಯಾರಿಗೆ ಕೂಡ ನೋವು ಆಗಬಾರ್ದು. ಈಗ ನೀವು ಕ್ಷೇತ್ರಕ್ಕೆ ಬಂದಿದ್ದೀರಿ, ನಿಮಗೆ ನೋವು ಮಾಡಿ ನಾವು ಮಾತಾಡಿ ಕಳಿಸಬಾರ್ದು. ನಿಮ್ಮನ್ನು ಗೌರವದಿಂದ ಈ ಕ್ಷೇತ್ರಕ್ಕೆ ಬಂದವರನ್ನು ಪ್ರೀತಿಯಿಂದ ಒಳ್ಳೆಯ ಭಾವನೆಯಿಂದ ಅವರನ್ನು ನಾವು ಗೌರವಿಸಿ ಮಾತನಾಡಿಸಿ ಈ ಕ್ಷೇತ್ರದ ವಿವರವನ್ನು ಅವ್ರಿಗೆ ಹೇಳಿ ನಾವು ಕಳಿಸಬೇಕಾಗ್ತದೆ. ಹೌದೌದು. ಧರ್ಮ ಅಂತ ಹೇಳಿದ್ರೆ ಅದು ಜೈನ ಧರ್ಮದ ದೊಡ್ಡ ಸಿದ್ಧಾಂತವೇ ಅದು. ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಪಂಚ ನಮಸ್ಕಾರ ಹೇಳ್ತಾರೆ, 5 ಪಂಚ ನಮಸ್ಕಾರ. ನಮೋ ಅರಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಓಜ್ಜಾಯಾಣಂ, ನಮೋ ಲೋಯೇ ಸವಸಾಣಂ. ಹಿಂದೂ ಸಮಾಜದಲ್ಲಿ ಗಾಯತ್ರಿ ಮಂತ್ರ ಹೇಳಿದಾಗೆ ನಮ್ಮ ಜೈನ ಸಮಾಜದಲ್ಲಿ ಪಂಚ ನಮಸ್ಕಾರ ಅಂತ, ಅದು ಪಂಚ ಪರಮೇಷ್ಠಿಗಳನ್ನು ಆರಾಧನೆ ಮಾಡುವಂಥ ಅದು ಮಂತ್ರ. ಅದಕ್ಕಿಂತ ದೊಡ್ಡ ಮಂತ್ರವೇ ಯಾವುದು ಇಲ್ಲ. ಅದು ಶ್ರೇಷ್ಠವಾದಂಥ ಮಂತ್ರ. ಕರಿಗಲ್ಲ ಬೆಟ್ಟದಲ್ಲಿ ನಿಂತ ಸ್ವಾಮಿ, ಶಾಂತಿಯ ಮೂರ್ತಿ ನೀ ಧರಣಿ. ಬಾಹುಬಲಿ ಜಗಕ್ಕೆಲ್ಲ ಸ್ವಾಮಿ. ಪಾದವ ತೊಳೆದು ಪೂಜಿಸುವೆವು, ಮಸ್ತಕದಿ ನೀರೊಳ್ದು ತೂಗುವೆವು. ಮಹಾಮಸ್ತಕಾಭಿಷೇಕದಲ್ಲಿ ಪಾಪಗಳೆಲ್ಲ ಕಳೆಯುವೆವು. ಸತ್ಯದ ಹಾದಿಯ ತೋರಿದ ಸ್ವಾಮಿ, ತಪದಲ್ಲಿ ಬೆಳೆದೆ ನೀನು. ಬಾಹುಬಲಿ ಜಗಕ್ಕೆಲ್ಲ ಸ್ವಾಮಿ. ವಿಶ್ವದ ಶಾಂತಿಯ ಸಂಕೇತವೇ ಬಾಹುಬಲಿ ಜಿನೇಂದ್ರನೇ, ದಿನದಲ್ಲಿ ಬೆಳಗುವ ಸೂರ್ಯನಂತೆ. ಜಯವಾಗಲಿ ಜಯವಾಗಲಿ ಬಾಹುಬಲಿ ಸ್ವಾಮಿ ನಿನಗೆ, ಜಯವಾಗಲಿ. ಬಾಹುಬಲಿ ಜಗಕ್ಕೆಲ್ಲ ಸ್ವಾಮಿ. ಬಾಹುಬಲಿ ಜಗಕ್ಕೆಲ್ಲ ಸ್ವಾಮಿ.
ವೀಕ್ಷಕರೇ ನಮಸ್ಕಾರ. ಕರಾವಳಿ ವೈವಿಧ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ರಾಧಿಕಾ. ವೀಕ್ಷಕರೇ, ನಾನಿದ್ದೇನೆ ಇವತ್ತು ಕಾರ್ಕಳ ಗೋಮಟೇಶ್ವರ ಬೆಟ್ಟದಲ್ಲಿ. ಭಗವಾನ್ ಶ್ರೀ ಬಾಹುಬಲಿ ಸ್ವಾಮಿಯವರ ಮಹಾನ್ ರಥೋತ್ಸವ ಕಾರ್ಯಕ್ರಮ ನಡೀತಾ ಉಂಟು ಇಲ್ಲಿ. ಬನ್ನಿ ವೀಕ್ಷಕರೇ, ಈ ಒಂದು ಕ್ಷೇತ್ರದ ಒಂದು ಇತಿಹಾಸ ವಿಶೇಷತೆಗಳ ಕುರಿತಾಗಿ ಮಾತನಾಡುವ. ಸರ್ ನಮಸ್ಕಾರ. ನಮಸ್ಕಾರ. ಓಕೆ ಸರ್, ನಿಮ್ಮ ಹೆಸರು? ಜಿನಾ ಚಂದ್ರ. ಈಗ 67 ವರ್ಷ. ಹೌದು. ಕಾರ್ಕಳದಲ್ಲಿ 600 ವರ್ಷ ಹಿಂದೆ ಕಾರ್ಕಳದ ಜೈನ ಅರಸರಾದಂಥ ವೀರಪಾಂಡ್ಯ ಭೈರವರಾಜ ಅವರು ಕಾರ್ಕಳವನ್ನು ಆಳಿಕೊಂಡು ಬರ್ತಿದ್ರು. ಹೌದು. ಅವರು ಶ್ರವಣಬೆಳಗೊಳದ ಮಹಾಮಸ್ತಕಾಭಿಷೇಕಕ್ಕೆ ಚಾಮುಂಡ ನಿರ್ಮಿಸಿದಂತಹ ಬಾಹುಬಲಿಯನ್ನು ನೋಡಲಿಕ್ಕೆ ಹೋದಾಗ ನಮ್ಮ ಕಾರ್ಕಳ ಕ್ಷೇತ್ರದಲ್ಲಿ ಕೂಡ ಇಂಥದ್ದು ಬೇಕು ಎಂಬ ವಿಚಾರವನ್ನು ಇಟ್ಕೊಂಡು ಇಲ್ಲಿಯ ಕಾರ್ಕಳದ ಶಿಲ್ಪಿಯನ್ನು ನೋಡಿಕೊಂಡು ಅವರು ಕಾರ್ಕಳದ ಬಾಹುಬಲಿ ಸ್ವಾಮಿಯನ್ನು ಕೆತ್ತಿಸಿದರು. ಇದಕ್ಕಿಂತ ಮೊದಲೇ ಕೆತ್ತಿಸಿದ್ದಾರೆ. ಆದರೆ ಪ್ರತಿಷ್ಠಾಪನೆ 13/2/1432 ಇಸ್ವಿಯಲ್ಲಿ ಇದು ಬಾಹುಬಲಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ವೀರಪಾಂಡ್ಯ ಭೈರವರಾಜರು. 12 ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆನಂತರ ಈ ಕ್ಷೇತ್ರದ ಏನು ಅಂತ ಹೇಳಿದ್ರೆ, ಎದುರುಗಡೆ 4 ವರ್ಷದ ನಂತರ ಬ್ರಹ್ಮದೇವರ ಸ್ತಂಭವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಾಹುಬಲಿ ಪ್ರತಿಷ್ಠೆ ಆದ ಮೇಲೆ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಜೈನರಲ್ಲದೆ ಜೈನರೇತರರು ಎಷ್ಟೋ ಜನ ಪರದೇಶಗಳಿಂದ, ಫಾರಿನ್ನಿಂದ, ಎಲ್ಲ ಕಡೆಯಿಂದ ಕೂಡ ಈ ಕ್ಷೇತ್ರಕ್ಕೆ ದರ್ಶನಕ್ಕೆ ಬರ್ತಾರೆ. ಅವರು ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ತಾರೆ. 2 ವರ್ಷಕ್ಕೊಮ್ಮೆ ಇಲ್ಲಿ ಒಂದು ಮಹಾಮಸ್ತಕಾಭಿಷೇಕ ನಡೀತದೆ. ಸರ್, ಮುಂದಿನ ಮಹಾಮಸ್ತಕಾಭಿಷೇಕ ಯಾವಾಗ ಸರ್? ಬರುವ ನಮ್ಮ ಗುರುಪೀಠ ಸಮಾಜದಲ್ಲಿ ಸೇರಿಕೊಂಡು ಮೊನ್ನೆ ಇತ್ತೀಚೆಗೆ 1 ವಾರ ಹಿಂದೆ ಸಭಾ ಕಾರ್ಯಕ್ರಮ ಮಾಡಿದ್ದಾರೆ. ಆ ಸಭೆಯಲ್ಲಿ ಬರುವ ಫೆಬ್ರವರಿ 18 ತಾರೀಕಿಂದ ಫೆಬ್ರವರಿ 28 ತಾರೀಕು ತನಕ 11 ದಿವಸದ ಕಾರ್ಯಕ್ರಮವನ್ನು, 10 ದಿವಸ ಮಹಾಮಸ್ತಕಾಭಿಷೇಕ, 11ನೇ ದಿವಸ ಕುಂಕುಮೋತ್ಸವ ಅಂದ್ರೆ ಓಕಳಿ, ಅದನ್ನು ಇಟ್ಕೊಂಡಿದ್ದಾರೆ. ಸಮಾಜ ತಾರೀಖನ್ನು ನಿರ್ಣಯಿಸಿದ್ದಾರೆ. ಹೌದು. ಹಾಗೆ ಸರಿ, ಅಭಿಷೇಕ ಆಗ್ತದೆ. ಆನಂತರ ಯಾರಾದರೆ ಹರಕೆಗಳು, 108 ಕಳಸಾಭಿಷೇಕ, ಮತ್ತೆ ಪಂಚಾಮೃತ ಅಭಿಷೇಕ ಇತ್ಯಾದಿ ಅವರವರ ಇಷ್ಟಾರ್ಥ ಈಡೇರಿಸಲಿಕ್ಕೋಸ್ಕರ, ಮಕ್ಕಳಾಗದಿದ್ದವರಿಗೆ ಮಕ್ಕಳನ್ನು ಕೇಳ್ತಾರೆ, ಮದುವೆ ಆಗದಿದ್ದರೆ ಮದುವೆ ಆಗಬೇಕು ಅಂತ ಕೇಳ್ತಾರೆ. ಈ ಕ್ಷೇತ್ರಕ್ಕೆ ಬಂದು ಭಗವಂತನ ಸಾನ್ನಿಧ್ಯದಲ್ಲಿ ಅದನ್ನು ಇಲ್ಲಿ ಈ ಕ್ಷೇತ್ರದಲ್ಲಿ ನಡೀತದೆ, ಧರ್ಮ ಕಾರ್ಯ ನಡೀತದೆ. ಹೌದು. ಮತ್ತೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಒಂದು ಗತ ವೈಭವವನ್ನು ಸಾರಿದ ಒಂದು ಕ್ಷೇತ್ರ ಈ ಬಾಹುಬಲಿ ಬೆಟ್ಟ. ಸರ್, ಅಂದು ಹೇಗಿತ್ತು ಮತ್ತೆ ಇಂದು ಹೀಗಿದೆ ಸರ್. ನಾವು ಈಗ ಮುಂದಿನ ಪೀಳಿಗೆಗೆ ನಾವು ಈ ಒಂದು ಸಂಸ್ಕಾರ ಆಗಲಿ, ಒಂದು ಸಂಪ್ರದಾಯಗಳನ್ನೆಲ್ಲ ಹೇಗೆ ಸರ್ ಒಂದು ಉಳಿಸಿ ಬೆಳೆಸ್ಕೊಂಡು ಬರಬೇಕು? ಹಿಂದಿನ ಕಾಲದಲ್ಲಿ 600 ವರ್ಷ ಹಿಂದೆ ವೀರಪಾಂಡ್ಯ ಭೈರವರಾಜರು ಅದು ಯಾವ ರೀತಿ ಮಾಡಿದರೆ ಅಂತ ನಮಗೆ ಸಹ ಗೊತ್ತಿಲ್ಲ, ಯಾಕೆಂದ್ರೆ ನಾವು ಹುಟ್ಟಿರಲಿಲ್ಲ. ಆಗಿನ ವೈಭವ ಅಂತದ್ದು ಮಹಾಮಸ್ತಕಾಭಿಷೇಕ ವಿಜಯನಗರದ ರಾಜ್ಯರೇ ಬಂದಿದ್ರಂತೆ. ಅಂದ್ರೆ ಹೇಳ್ತಾರೆ ಪೂರ್ವಿಕರು, ನಮ್ಮ ಹಿರಿಯರು, ನಮ್ಮ ತಂದೆಯವರು ಹೇಳ್ತಾರೆ, ವಿಜಯನಗರದ ರಾಜ್ಯರೇ ಇಲ್ಲಿಗೆ ಬಂದಿದ್ರು ಮಹಾಮಸ್ತಕಾಭಿಷೇಕ ನೋಡ್ಲಿಕ್ಕೆ. ಆಗದ ವೈಭವ ಅಂತ ಹೇಳಿ ಸಾಧ್ಯ ಇಲ್ಲ. ಅಷ್ಟು ಅದು ವರ್ಣನೆ ಮಾಡಲಿಕ್ಕೆ ನಮ್ಮ ಇತಿಹಾಸದಲ್ಲೇ ಇದೆ. ಹಾಗಿರುವಾಗ ಕವಿ ಕಂಡಷ್ಟು ಅದು ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈಗ ಹೇಗೆ ಅಂತಾರೆ, ಈಗಿನ ವಾತಾವರಣ, ಇದು ಕಂಪ್ಯೂಟರ್ ಯುಗ, ಈಗಿನ ವಾತಾವರಣಕ್ಕೆ ಈಗಿನ ವೈಭವದಲ್ಲಿ ಮಹಾಮಸ್ತಕಾಭಿಷೇಕ ನಡೀತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಓಕೆ. ಇದೆಲ್ಲ ಈ ಕ್ಷೇತ್ರಗಳು ಮತ್ತೆ ಧಾರ್ಮಿಕ ಆಚರಣೆಗಳ ಮುಖಾಂತರ ನಾವೊಂದು ಸಂದೇಶ ಕೊಡ್ತೇವೆ ಸಮಾಜಕ್ಕೆ. ತಾವೊಂದು ನಮ್ಮ ಕಾರ್ಕಳದ ಜನತೆಗೆ ಅಲ್ಲದೆ ಇಡೀ ನಮ್ಮ ಭಾರತಕ್ಕೆ ಭಗವಾನ್ ಶ್ರೀ ಬಾಹುಬಲಿ ಸ್ವಾಮೀಜಿಯವರ ಒಂದು ಸಿದ್ಧಾಂತಗಳು ಮತ್ತೆ ಸಂದೇಶಗಳ ಮುಖಾಂತರ ತಾವೊಂದು ಏನೊಂದು ಈಗಿನ ಯುವ ಜನತೆಗೆ ಸಂದೇಶ ಕೊಡ್ಲಿಕ್ಕೆ ಇಷ್ಟ. ನಮ್ಮ ಜೈನ ಧರ್ಮ ಏನು ಹೇಳ್ತಾ ಇದ್ದಾರೆ, ಅಹಿಂಸಾ ಪರಮೋ ಧರ್ಮ. ಯಾರಿಗೆ ಕೂಡ ನೋವು ಆಗಬಾರ್ದು. ನೋವಾಗಿ ನೀವು ಕ್ಷೇತ್ರಕ್ಕೆ ಬಂದಿದ್ದೀರಿ, ನಿಮಗೆ ನೋವು ಮಾಡಿ ನಾವು ಮಾತಾಡಿ ಕಳಿಸಬಾರ್ದು. ನಿಮ್ಮನ್ನು ಗೌರವದಿಂದ ಈ ಕ್ಷೇತ್ರಕ್ಕೆ ಬಂದವರನ್ನು ಪ್ರೀತಿಯಿಂದ, ಒಳ್ಳೆ ಭಾವನೆಯಿಂದ ಅವರನ್ನು ನಾವು ಗೌರವಿಸಿ ಮಾತನಾಡಿಸಿ ಈ ಕ್ಷೇತ್ರದ ವಿವರವನ್ನು ಅವ್ರಿಗೆ ಹೇಳಿ ನಾವು ಕಳಿಸಬೇಕಾಗ್ತದೆ. ಹೌದೌದು. ಪರಮೋ ಧರ್ಮ ಅಂತ ಹೇಳಿದ್ರೆ ಅದು ಜೈನ ಧರ್ಮದ ದೊಡ್ಡ ಸಿದ್ಧಾಂತವೇ. ಅದು ಅದಕ್ಕಿಂತ ದೊಡ್ಡದು ಯಾವುದಿಲ್ಲ. ಪಂಚನಮಸ್ಕಾರ ಹೇಳ್ತಾರೆ, 5 ಪಂಚನಮಸ್ಕಾರ. ನಮೋ ಅರಹಂತಾಣಂ, ನಮೋ ಸಿದ್ಧಾಣಂ, ನಮೋ ಆಯಿರ್ಯಾಣಂ, ನಮೋ ಓಜ್ಜಾಯಾಣಂ, ನಮೋ ಲೋಯೇ ಸವಸಾಣ. ಹಿಂದೂ ಸಮಾಜದಲ್ಲಿ ಗಾಯತ್ರಿ ಮಂತ್ರ ಹೇಳಿದಾಗೆ ನಮ್ಮ ಜೈನ ಸಮಾಜದಲ್ಲಿ ಪಂಚನಮಸ್ಕಾರ ಅಂತ, ಅದು ಪಂಚ ಪರಮೇಷ್ಠಿಗಳನ್ನು ಆರಾಧನೆ ಮಾಡುವಂಥ ಅದು ಮಂತ್ರ. ಅದಕ್ಕಿಂತ ದೊಡ್ಡ ಮಂತ್ರವೇ ಯಾವುದು ಇಲ್ಲ. ಅದು ಶ್ರೇಷ್ಠವಾದಂಥ ಮಂತ್ರ. ಸರ್, ಈ ರಥೋತ್ಸವದ ಕುರಿತಾಗಿ ಹೇಳಿ ಸರ್. ರಥೋತ್ಸವ ಅಂತಾರೆ ಪ್ರತಿ ವರ್ಷ ಮಾಘ ಶುದ್ಧ ಹುಣ್ಣಿಮೆ, ಹೆಚ್ಚಾಗಿ ಅದು ಫೆಬ್ರವರಿ ತಿಂಗಳು ಅಥವಾ ಜನವರಿ ಲಾಸ್ಟ್, ಫೆಬ್ರವರಿ ಫಸ್ಟ್. ಹೋದ ವರ್ಷ
22 ತಾರೀಕಿಗೆ ಇದು ರಥೋತ್ಸವ ಬಂದಿತ್ತು. ಹಾಗೆ ಒಂದು ವರ್ಷ 20 ದಿವಸ ಮೊದಲು ಬರ್ತದೆ, ಮತ್ತೊಂದು ದಿವಸ 20 ದಿವಸ ಹಿಂದೆ ಹೋಗ್ತದೆ. ಹಾಗೆ ಈ ವರ್ಷ ಬೇಗ ಬಂತು. ಫೆಬ್ರವರಿ 1 ತಾರೀಕು ಅಂದರೆ ಜನವರಿ 29ಕ್ಕೆ ಧ್ವಜಾರೋಹಣದ ಮೊದಲುಗೊಂಡು ಫೆಬ್ರವರಿ 2 ತಾರೀಕು ತನಕ ಅವಭೃತ 1ಕ್ಕೆ ರಥೋತ್ಸವ ನಡೀತದೆ. ಭೈರವರಾಜರ ಕಾಲದಲ್ಲಿ ಈ ಭಗವಾನ್ ಬಾಹುಬಲಿ ಸ್ವಾಮಿನ ಕೆಳಗಡೆಯಿಂದ ಕೆತ್ತಿದ್ದು, ಕೆಳಗಡೆ 1 ಕಿಲೋ ಕೆಳಗಡೆ ಅದನ್ನು ಮೇಲೆ ತರಬೇಕಾದ್ರೆ ದಿವಸಕ್ಕೆ 1 ಮಾರು ಆನೆಗಳಿಂದ, ಜನಗಳಿಂದ, ಗಾಡಿಗಳಿಂದ ಎತ್ತಿ ಕೊಟ್ಟು ದಿವಸಕ್ಕೆ 1 ಮಾರು ಇಲ್ಲಿಗೆ ಬಂದು ಅದು ಯಾವ ರೀತಿಯಿಂದ ಬಂತು, ಹೇಗೆ ಬಂತು ಅಂತ ಅದು ದೈವ ಸಂಕಲ್ಪ ಅಲ್ಲದೆ ಬೇರೆ ಯಾವ ಸಂಕಲ್ಪ ಕೂಡ ಅಲ್ಲ. ಅದು ಅವರ ಮಹಿಮೆ ಮತ್ತು ಈ ಕ್ಷೇತ್ರದ ಧರ್ಮದೈವ ಅಂತ ಹೇಳ್ತಾರೆ. ನಮ್ಮ ಕಾರ್ಕಳದಲ್ಲಿ ಇವರನ್ನು ಮಾಡಿದಂತಹ ಒಂದು ದೈವ, ಕಲ್ಕೊಡ ದೈವ ಅಂತೇಳಿ ಅರಮನೆ ರಾಜ್ಯಾಂಗಣದಲ್ಲಿ ಅವನು ನೆಲೆಯಾಗಿದ್ದಾನೆ. ಆಗಿನ ಕಾಲದಲ್ಲಿ 1000 ವರ್ಷಗಳ ಅರಸರ ಕಾಲದಲ್ಲಿ ಅವನನ್ನು ಪ್ರತಿಷ್ಠೆ. ಇಲ್ಲಿ ಮಹಾಮಸ್ತಕಾಭಿಷೇಕ ಆಗಬೇಕಾದ್ರೆ ಅವನಿಗೆ 2 ತೆಂಗಿನಕಾಯಿ ತೆಗೆದಿಡಬೇಕು, ಸೂರ್ಯಗೆ ಪ್ರಾರ್ಥನೆ ಮಾಡಬೇಕು, ಮಸ್ತಕಾಭಿಷೇಕ ಇಟ್ಟಿದ್ದೇವೆ, ನೀನು ಇಲ್ಲಿ ಬಂದು ಕಾಯಬೇಕು ಅಂತ. ಹಾಗೆ ಅವನಿಗೆ ಕಾಯ್ತಾನೆ, ಯಾರಿಗೆ ಯಾವುದೇ ರೀತಿಯ ತೊಂದರೆಗಳಾಗದ ರೀತಿಯಲ್ಲಿ ಅವನು ಇಲ್ಲಿ ರಕ್ಷಣೆ ಕೊಡ್ತಾನೆ, ಬರುವ ಭಕ್ತಾದಿಗಳಿಗಾಗಲಿ ಈ ಕ್ಷೇತ್ರಕ್ಕಾಗಲಿ. ಹೌದೌದು, ಬಾಹುಬಲಿ ಸ್ವಾಮಿಯ ಮೂರ್ತಿ ಇಷ್ಟು ಪರಿಶುದ್ಧವಾಗಿ ಬರಬೇಕಾದ್ರೆ ಅರಸರ ಮನಸ್ಸು, ಶಿಲ್ಪಿಯ ಮನಸ್ಸು, ಸಮಾಜದ ಮನಸ್ಸು ಪರಿಶುದ್ಧವಾಗಿದ್ದರೆ ಮಾತ್ರ ಇಂಥ ಮೂರ್ತಿ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ಮೆಚ್ಚುಗೆ ಪಡ್ತೇನೆ. ಅದು ಜೈನರು ಮಾಡಿಸಿಕೊಟ್ಟದ್ದು. ಕಾರ್ಕಳದ ಸಾರಸ್ವತ ಬ್ರಾಹ್ಮಣರಿಗೆ, ಕುಂಕಣಿಯವರಿಗೆ ಜೈನ ಅರಸರು ಮಾಡಿಸಿಕೊಟ್ಟಂಥ ದೇವಸ್ಥಾನ ಅನಂತಪದ್ಮನಾಭ ದೇವಸ್ಥಾನ. ಕಾರ್ಕಳದಲ್ಲಿ 18 ಜಿನ ಮಂದಿರಗಳಿದೆ. ನೇಮಿನಾಥ ಮಂದಿರ, ಹಲ್ಲರ ಬಸದಿ, ಗುರು ಬಸದಿ, ಶ್ರವಣ ಬಸದಿ, ಹಾಗೆ ಹಲವಾರು, ಭೈರಾದೇವಿ ಬಸದಿ, ಅಬ್ಬಗದೇವಿ ಬಸದಿ, ಬೊಮ್ಮರಾಜ ಬಸದಿ, ಚತುರ್ಮುಖ ಬಸದಿ, ಹಾಗೆ ಬೆಟ್ಟದ ಕೆಳಗಡೆ ಇರುವಂಥ ಪದ್ಮಾವತಮ್ಮನವರ ಬಸದಿ, ಹೀಗೆಲ್ಲ ಒಟ್ಟಿಗೆ 18 ಜಿನ ಮಂದಿರಗಳು ಈ ಕಾರ್ಕಳ ಕ್ಷೇತ್ರದಲ್ಲಿದೆ. ಇಷ್ಟೊತ್ತು ನಮ್ಮ ಜೊತೆ ಜಿನಚಂದ್ರ ಅವರು ಈ ಕ್ಷೇತ್ರ ಪರಿಚಯ ಕೊಟ್ಟಿದ್ದಾರೆ, ವಿಶೇಷತೆ ರಥೋತ್ಸವದ ಕುರಿತಾಗಿ ಮಾಹಿತಿಯನ್ನು ನೀಡಿದರೆ ಮಾತನಾಡಿದ ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಿದ್ದೇನೆ. ಸರ್, ತುಂಬ ಧನ್ಯವಾದಗಳು. ಕರಿಗಲ್ಲ ಬೆಟ್ಟದಲ್ಲಿ ನಿಂತ ಸ್ವಾಮಿ ಶಾಂತಿಯ ಮೂರ್ತಿ ವೀಕ್ಷಕರೇ, ನೋಡಿದ್ರಲ್ಲ, ಇಷ್ಟೊತ್ತು ನಾವು ಭಗವಾನ್ ಶ್ರೀ ಬಾಹುಬಲಿ ಕ್ಷೇತ್ರ ಗೋಮಟೇಶ್ವರ ಬೆಟ್ಟ ಕಾರ್ಕಳ ಇಲ್ಲಿನ ಒಂದು ರಥೋತ್ಸವದ ಪ್ರಾರಂಭೋತ್ಸವ ದಿನ ಹಾಗೂ ಫೆಬ್ರವರಿ 1ಕ್ಕೆ ಇಲ್ಲಿ ಮಹಾರಥೋತ್ಸವ ಕೂಡ ನಡೀಲಿಕ್ಕಿದೆ. ಕ್ಷೇತ್ರ ಪರಿಚಯ ಕೊಟ್ಟಿದ್ದೇವೆ. ಎಲ್ಲರೂ ಈ ಕ್ಷೇತ್ರಕ್ಕೆ ಆಗಮಿಸಿ ಬಾಹುಬಲಿ ಭಕ್ತಿಗೆ ಒಂದು ಪಾತ್ರರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಸಾಧನೆಗೆ ಮುಕುಟ ನೀನಾದೆ, ಶಾಂತಿಯ ಸಂದೇಶ ಸಾದೆ. ಹೋದರು ಬಳ್ಳಿ ಸುತ್ತಿದರು ಅಚಲ ಸಾಧನೆ ಮೆರೆದೆ ನೀನು, ಬಾಹುಬಲಿ ಜಗಕ್ಕೆಲ್ಲ ಸ್ವಾಮಿ. ಪಾದವ ತೊಳೆದು ಪೂಜಿಸುವೆವು, ಮಸ್ತಕದಿ ನೀರೊಳ್ದು ತೂಗುವೆವು, ಮಹಾಮಸ್ತಕಾಭಿಷೇಕದಲ್ಲಿ ಪಾಪಗಳೆಲ್ಲ ಕಳೆಯುವೆವು. ಸತ್ಯದ ಹಾದಿಯ ತೋರಿದ ಸ್ವಾಮಿ, ತಪದಲ್ಲಿ ಬೆಳೆದೆ ನೀನು, ಬಾಹುಬಲಿ ಜಗಕ್ಕೆಲ್ಲ ಸ್ವಾಮಿ. ವಿಶ್ವದ ಶಾಂತಿಯ ಸಂಕೇತವೇ ಬಾಹುಬಲಿ ಜಿನೇಂದ್ರನೇ, ದಿನದಲ್ಲಿ ಬೆಳಗುವ ಸೂರ್ಯನಂತೆ. ಬಾಳು ಬೆಳಗು ಬಾಹುಬಲಿ, ಜಯವಾಗಲಿ ಜಯವಾಗಲಿ ಬಾಹುಬಲಿ ಸ್ವಾಮಿ ನಿನಗೆ.
ಜಯವಾಗಲಿ. ಬಾಹುಬಲಿ ಜಗಕ್ಕೆಲ್ಲ ಸ್ವಾಮಿ. ಬಾಹುಬಲಿ ಜಗಕ್ಕೆಲ್ಲ ಸ್ವಾಮಿ. ಕರಿಗಲ್ಲ ಬೆಟ್ಟದಲ್ಲಿ ನಿಂತ ಸ್ವಾಮಿ, ಶಾಂತಿಯ ಮೂರ್ತಿ ನೀ ಧರಣಿ. ಬಾಹುಬಲಿ ಜಗಕ್ಕೆಲ್ಲ ಸ್ವಾಮಿ. ವೃಷಭದೇವನಾತನು ಜಾನೀನು, ಭರತನ ಅಣ್ಣನು ನೀನಾದೆ. ಸಾಧನೆಗೆ ಮುಕುಟ ನೀನಾದೆ. ಶಾಂತಿಯ ಸಂದೇಶ ಹೋದರು ಬಳ್ಳಿ ಸುತ್ತಿದರು, ಅಚಲ ಸಾಧನೆ ಮೆರೆದೆ ನೀನು. ಬಾಹುಬಲಿ ಜಗಕ್ಕೆಲ್ಲ ಸ್ವಾಮಿ. ಪಾದವ ತೊಳೆದು ಪೂಜಿಸುವೆವು, ಮಸ್ತಕದಿ ನೀರೊಳ್ದು ತೂಗುವೆವು. ಮಹಾಮಸ್ತಕಾಭಿಷೇಕದಲ್ಲಿ ಪಾಪಗಳೆಲ್ಲ ಕಳೆಯುವೆವು. ಸತ್ಯದ ಹಾದಿಯ ತೋರಿದ ಸ್ವಾಮಿ, ತಪದಲ್ಲಿ ಬೆಳೆದೆ ನೀನು. ಬಾಹುಬಲಿ ಜಗಕ್ಕೆಲ್ಲ ಸ್ವಾಮಿ. ರಿಟೈರ್ಡ್ ಗ್ರೇಡ್ 1 ಪ್ರಿನ್ಸಿಪಾಲ್. ಹಾ ಹಾ ಆಮೇಲೆ ಇವರಿದಾರಲ್ಲ ನಮ್ಮ ಸಿದ್ಧಾರ್ಥ ಇಂದರು, ನಾಗರಾಜ್ ಇಂದರು, ಅವರ ಬೀಗರು ಶ್ಯಾಮ್ ಇದಾರಲ್ಲ, ಅವರು ನನ್ನ ಅಳಿಯ. ಹೌದಾ? ಐ ಆಮ್ ಇನ್ ಮೈಸೂರು, ಅಲ್ಲಿರೋದು. ನನ್ನ ಮಗಳನ್ನು ಇಲ್ಲಿ ಕೊಟ್ಟಿರೋದು. ಹಾ ಹಾ ಇದು ರಥೋತ್ಸವ ಸಮಯಾಗಿ ಬಂದದ್ದು. ನಾವು ಬಂದಿದ್ವಿ, ಯಾಕಂದ್ರೆ ಬರ್ತಿದ್ವಿ. ಲಾಸ್ಟ್ 2 years ಬ್ಯಾಕ್ ಬಂದಿದ್ವಿ. ಈಗ ನಿನ್ನೆ ಬಂದ್ವಿ ಅಲ್ಲಿ ಮೈಸೂರಿಂದ. ಈಗ 4 ದಿನ ಎಲ್ಲ, ಯಾಕಂದ್ರೆ ಅವರೇ ದೊಡ್ಡ ಮಗ ಇವರಿಗೆ, ಇಂದರಿಗೆ. ಹಂಗಾಗಿ ಮತ್ತು ದೊಡ್ಡ ಮಗ ಅಂದ್ರೆ ಎಲ್ಲ ಉಸ್ತುವಾರೆಲ್ಲ ಅವರೇನೆ. ಅದಕ್ಕೆ ಪೂಜೆ ಇದೆಲ್ಲ ಮಾಡಿದ್ರಲ್ಲ, ಅಲ್ಲಿ ಕುಂತಾರಲ್ಲ ಇಂದರು. ಆಯ್ತು ಸರ್, ಧನ್ಯವಾದಗಳು. ವಿಶ್ವದ ಶಾಂತಿಯ ಸಂಕೇತವೇ ಬಾಹುಬಲಿ ಜಿನೇಂದ್ರನೇ. ದಿನದಲ್ಲಿ ಬೆಳಗುವ ಸೂರ್ಯನಂತೆ ಬಾಳು ಬೆಳಗು ಬಾಹುಬಲಿ. ಜಯವಾಗಲಿ ಜಯವಾಗಲಿ ಬಾಹುಬಲಿ ಸ್ವಾಮಿ ನಿನಗೆ. ಜಯವಾಗಲಿ. ಬಾಹುಬಲಿ ಜಗಕ್ಕೆಲ್ಲ ಸ್ವಾಮಿ. ಬಾಹುಬಲಿ ಜಗಕ್ಕೆಲ್ಲ ಸ್ವಾಮಿ. ವಿಶ್ವದ ಶಾಂತಿಯ ಸಂಕೇತವೇ ಬಾಹುಬಲಿ ಜಿನೇಂದ್ರನೇ. ದಿನದಲ್ಲಿ ಬೆಳಗುವ ಸೂರ್ಯನಂತೆ
ಜಯವಾಗಲಿ. ಬಾಹುಬಲಿ ಜಗಕ್ಕೆಲ್ಲ ಸ್ವಾಮಿ. ಬಾಹುಬಲಿ ಜಗಕ್ಕೆಲ್ಲ ಸ್ವಾಮಿ. ವಿಶ್ವದ ಶಾಂತಿಯ ಸಂಕೇತವೇ ಬಾಹುಬಲಿ ಜಿನೇಂದ್ರನೇ, ದಿನದಲ್ಲಿ ಬೆಳಗುವ ಸೂರ್ಯ. ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಲ್ಲ, ನಾನಿದ್ದೇನೆ ಈ ಭಗವಾನ್ ಶ್ರೀ ಬಾಹುಬಲಿ ಕ್ಷೇತ್ರ ಗೋಮಟೇಶ್ವರ ಬೆಟ್ಟ ಕಾರ್ಕಳ. ಇಲ್ಲಿ ಮಹಾರಥೋತ್ಸವ ನಡೀಲಿಕ್ಕಿದೆ. ಜನವರಿ 29ಕ್ಕೆ ಪ್ರಾರಂಭವಾದ ಮಹಾರಥೋತ್ಸವ ಕಾರ್ಯಕ್ರಮ ಫೆಬ್ರವರಿ 1ಕ್ಕೆ ಇಲ್ಲಿ ಸಂಪನ್ನಗೊಳ್ಳಲಿದೆ. ವೀಕ್ಷಕರೇ, ಅತಿ ಹೆಚ್ಚು ಈ ಜನರು ಇಲ್ಲಿ ಆಗಮಿಸಿ ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದು ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.